ಹೇಳ್ತಿ ನಿನಗೇನ ಆಗತಾವ ತಿಳಿಯವಾದ ಮೊದಲನೇ ಮದುವೆ ಆಗುವಾಗ ಮದುಮಗಂದ್ರ ಮದುವೆ ಅಂದರ ಮದುಮಗಂದ್ರ ಮದುವೆ ಅಂದರದಾಗ ಏ ಮಗ ಹೋಗಿ ಗಾಂಡ್ಯಾಂಗ ಆಗಿ ಕುಂತಿ ಹಸಿಯ ಏ ಮಗ ಹೋಗಿ ಗಾಂಡ್ಯಾಂಗ ಆಗಿ ಕುಂತಿ ಹಸಿಯ ತಾಯಿ ಹಾಡಿನ ಶಾನ್ಯ ಅನ್ಬೇಕ ಯಮ ಧ್ವಜ ಅನ್ಬೇಕಾಯಿ ಹಾಡಿನ ತುರಕ ನಮ್ಮ ಅಗ್ನಿ ತಲಕದಾಗ ಜಾಯರಕ ಬಾಳಿಗೆರೆ ಮಾಡಾಗ ಜಾಯರಕ ಬಾಳಿಗೆರೆ ಓಡಾಗ ಏ ಮಾಡ ಬಾಳೆ ಆಪನ್ನ ಕೇಳತನ ಮಾಡ ತಿರುವ ಏ ಮಾಡ ಬಾಳೆ ಆಪನ್ನ ಏನ್ ಹೇಳತ್ತಾರ ಮಾಸ್ತರ ಏನ್ ಹೇಳತ್ತಾರ್ರಿ ಏ ಕವಿಗಳ ಬಾಳ ಚಂದ ಹಾಡು ಹಾಡಿರಲ್ಲ ಬಾಳ ಚಂದ ವರ್ಣನೆ ಮಾಡಿ ಹೇಳ್ಯಾರ ಹೌದೌದು ಬಾಳ ಚಂದ ಕೇಳ್ಯಾರ ಏ ಪುರಾಣಗಳು ಬಾಳ ಚಂದ ಹೇಳಿ ಹಾಡಿರಲ್ಲ ಹೌದಲ್ಲ ಹೌದೌದು ಅವ್ 18 ಸೆಂಟರ್ದ ಬಂದ ನೋಡ್ರಿ ಏನ ಕೇಳ್ತಾನ ಮಾಸ್ತರ ಅವ್ ಏನ್ ಕೇಳ್ತಾನು ಹೌದೌದ್ರಿ ಏನ್ ಕೇಳತ್ತಾರು ಬೇವಿನ ಗಿಡದಾಗ ಯಾರದಾರು ಬೇವಿನ ಗಿಡ ಯಾಕೆ ಕೈ ಐತ ಕೇಳ್ತಾನ ಅವ್ ಹೌದೌದ್ರಿ ಬೇವಿನ ಗಿಡದಾಗ ಯಾರದಾರ ಹೌದೌದು ಇವ್ರು 18 ಸೆಂಟರ್ದವ್ರಿಗೆ ಏನಾಗೈತಿ ಒಂದು ಭ್ರಾಂತಿ ಬಡದೈತಿ ಹೌದೌದ್ರಿ ಬೇವಿನ ಗಿಡದಾಗ ಯಾರದಾರ ಹೌದೌದು ಮತ್ತೀಗ ಹುಂಚಿ ಗಿಡ ಅದು ರುಚಿ ಇರ್ತೈತಿಲ್ಲ ಹುಳಿ ಹೌದೌದ್ರಲ್ಲ ಮತ್ತ ಅದ್ರಾಗ ಯಾರದಾರ ಹೌದು ಮಾವಿನ ಗಿಡ ಮೊದಲ ಹುಳಿ ಇರ್ತೈತಿ ತಿಂಡಿ ಗಿಡ ಅದು ಬೆಳಕು ರುಚಿ ಆಕೈತಿ ಹೌದೌದ್ರಿ ಮತ್ತ ಅದ್ರಾಗ ಯಾರದಾರ ಹೌದೌದ್ರಲ್ಲ ಮತ್ತ ಕಣ್ಣಾಗ ಯಾರದಾರ ಕಣ್ಣಾಗ ಪಿಚ್ ಬರ್ತೈತಿಲ್ಲ ಹೌದೌದು ಮತ್ತ ಇವು ಮುಂದಿನ ಬಳ್ಳ ಉಗುರು ಬರ್ತಾವಲ್ಲ ಉಗುರ್ನ್ಯಾಗ ಯಾರದಾರ ಹೌದೌದ್ರಿ ಮತ್ತ ಕೂದಲು ಬರ್ತಾವ ಕೂದಲ್ದಾಗ ಯಾರದಾರ ಹೌದು ಹೌದಲ್ಲ ಹೌದ್ರಲ್ಲ ಹಿಂದ ಸಂಡಾಸ ಬರ್ತೈತಿ ಸಂಡಾಸದಾಗ ಯಾರದಾರ ಹೌದು ಹೌದು ಮುಂದೆ ಉಚ್ಚಿ ಹೋಯ್ತಾರ ಉಚ್ಚಿ ಹೋಯ್ದ್ರೊಳಗೆ ಯಾರದಾರ ಹೌದೌದು ಒಟ್ಟು 18 ಸಂತದವ್ರಿಗೆ ಇದೊಂದು ಭ್ರಾಂತಿ ಬರೆದು ಬಿಟ್ಟೈತಿ ಹೌದೌದ್ರಿ ಒಟ್ಟು ಏನು ಬೇಕಾದ ಕೇಳನಿ ಹೌದು ಈ ಛತ್ ಹೊಡೆದಲ್ಲ ಛತ್ನ್ಯಾಗ ಯಾರದಾರ ಹೌದೌದ್ರಿ ನೆಲ ಬಿದ್ದತ್ಲ ನೆಲ್ನ್ಯಾಗ ಯಾರದಾರ ಹೌದೌದು ಅವ್ ಕಾಕ ಬಾಯಿ ತೆರದಾನ ಬಾಯಾಗ ಯಾರದಾರ ಹೌದೌದು ಚಸ್ಮಾ ಹಾಕ್ಯಾನ ಚಸ್ಮಾದಾಗ ಯಾರದಾರ ಹೌದೌದ್ರಲ್ಲ ಅವ್ ತಂಬಾಕ್ ತಿಂತಾನ ತಂಬಾಕದಾಗ ಯಾರದಾರ ಹೌದೌದು ಒಟ್ಟ ಇಂಥದ್ ಕೇಳುದು 18 ಸೆಂಟರ್ದವ್ರದ್ದು ಒಟ್ಟ ಮುಖಪಾಠ ಆಗೈತಿ ಏ ಇಂತಾಗ ಎಲ್ಲಾ ಸಾಲ ಹುಡುಗ ಸಕರ್ ಕೇಳ್ತಾವ ಮಾಸ್ತರ್ ಹೌದಲ್ಲ ಹೌದು ಒಟ್ರಿ ಇವತ್ತು ಬೇಕಾದ ಕೇಳ ಹೌದೌದ್ರಲ್ಲ ಬೇಕಾದ ಕೇಳಿದ್ರು ಬರೀ ಅದ್ರಾಗ ಯಾರದಾರ ಇದ್ರಾಗ ಯಾರದಾರ ಹೌದೌದು ಇದನ್ನ ಬಿಟ್ರೆ ಮತ್ತೊಂದು ಏನು ಇಲ್ಲಿ ಇವ್ರ ಕೇಳಿ ಹೌದೌದ್ರಿ ಹೌದಲ್ಲ ಹೌದು ಅವ ಸುರೇಶ್ ಮುಂದೆ ಹಾಡಂಗ ಹಾಡ್ತಿರ್ತಾನ ಹೌದೌದು ನೀವು ಒಳಗ್ ಡಿಂಗ್ಸಿಕ್ ಮಾಡ್ತಿರ್ತಾನ ನೀವು ಯಾರು ಮಾಡ್ತಿರ್ತಾರ ಅವ್ ಹಿಂದ ಸೂರ್ ಬಡಿಯಾವ ಹೌದೌದ್ರಿ ಅಂದ್ರೆ ಇವು 18 ಸಟ್ಟು ಓದಿ ನೋಡೋದು ಬಹಳ ಇದು ಆಗೈತಿ ಹೌದೌದು ಹೌದಲ್ಲ ಹೌದೌದ್ರಲ್ಲ 18 ಸಟ್ಟು ನೀವು ಓದಿ
ಏ ಹೋಗ್ಯಾನ್ಲ 18 ಸಟ್ಟಕ್ಕೆಲ್ಲ ಒಂದೊಂದು ಸಟ್ಟಕ್ಕೆ ಯಾವ ಅಧಿಪತಿ ಅದಾನ. ಹೌದೌದು ನಿಮ್ಮ ಅಪ್ಪಗ್ ಹುಟ್ಟಿದ್ರ ನೀ ಬಂದ್ ಹೇಳ. ಹೌದೌದ್ರಲ್ಲ 18 ಸಟ್ಟು ಓದಿನತ್ನಿ ಹೇಳಿ. ಏ ಹೇಳಿ ಹೋಗಲ್ಲ ಒಂದೊಂದು ಸಟ್ಟಿಗೆ ಒಬ್ಬ ಅಧಿಪತಿ ಅದಾನ. ಹೌದೌದ್ರಿ ಹೌದಲ್ಲ? ಹೌದು ಅವ್ರು ಯಾರ್ಯಾರ ಅಧಿಪತಿ ಹೌದೌದ್ರಿ ಬರೀ ಅದ್ರಾಗ ಒಬ್ಬದಾನ ಇದ್ರಾಗ ಒಬ್ಬದಾನ ಇಂಥವೆಲ್ಲ ಸುಳ್ಳ ಕೇಳಬೇಡಿ ಇದನ್ನ. ಹೌದೌದು ಹೌದಲ್ಲ? ಹೌದ್ರಲ್ಲ ಪಕ್ಕ ನೀ ಪಾಯ ಹಾಕುದಿತ್ತಂದ್ರ ಖರ್ಚಿಗೆ ಹೆಚ್ಚು ಹಾಕ. ಹೌದೌದು ಹೌದಲ್ಲ? ಹೌದ್ರಲ್ಲ ಅಂದ್ರ ಪಾಯ ಹಾಕಿದ್ರ ಮುಂದ ಅದು ಸಲಾಪ್ ಹಾಕಿದ್ರು ನಿಂದಿರ್ತೈತಿ ಗಾಡಿ. ಏನ್ ನಿಂದಿರ್ತೈತಿ ಮಾಸ್ತರ ಏನ್ರ ಬಂದ ಚಪ್ಪರ ಮೇಲೆ ಹೋಗಿ ಮ್ಯಾಲ ಸಲಾಪ್ ಹಾಕ್ತಾರ ಅಂದ್ರ ನಿಂದ್ರಂಗಿಲ್ಲ ಮಾಸ್ತರ. ಹೌದೌದ್ರಿ ಹೌದಲ್ಲ? ಹೌದು ಅದ್ರಾಗ ಯಾರದಾರ ಇದ್ರಾಗ ಯಾರದಾರ ಅಂತ ಕೇಳ್ತಾನ ಮಾಸ್ತರ. ಏನ್ ಕೇಳ್ಕೊತ ಬಂದಾರಲ್ಲ ಬೇರೆ ಗಿಡದಾಗ ಯಾರದಾಗ ಹೇಳತ್ತ ಅವಾಗ ಕೂಡಿದಂತ ಗುರು ಹಿರಿಯರಲ್ಲಿ ತಿಳಿಸೋದೇನಂದ್ರ ಏನ್ರಿ ಇವತ್ತಿನ ದಿವಸ ಯಾವ ಕಂಬಾಜಿ ಸುರೇಶ ಮಾಸ್ತರ್ ಏನಂತಾನ, ಏನಂತಾರು ಒಂದಲ್ಲ ಎರಡಲ್ಲ 16,000 ಗೋಪಿಕಾ ಸ್ತ್ರೀಯರನ್ನ ಆಳ್ಯಾರ ನಮ್ಮ ಪರಮಾತ್ಮ. ಹೌದೌದ್ರಿ ಸಭಾ ಎಲ್ಲ ಕೇಳ್ಯಾರ ದೈವದವ್ರು ಎಲ್ಲಾರು. ಏ ಎಲ್ಲಾರು ಕೇಳ್ಯಾರಲ್ಲ ಸುರೇಶ ಮಾಸ್ತರ ನಿಂದ ತಿಂಡಿ ಇದ್ದ ತಿಳ್ಕೋ. ನಾ ನೋಡಿ ಈಗ ಮಾತಾಡ್ಲಕತ್ತಿನ ತಿಂಡಿ ವಿಷಯ ಏನೋ ಮಾತಾಡಿಲ್ಲ. ಹೌದೌದ್ರಿ ಆ ಗಣಪ್ಯಾಗ ನಿನಗ ಕುಡಿ ಇದ್ದ ತಿಳ್ಕೋ. ಹೌದೌದು ಗೋಪಿಕಾ ಸ್ತ್ರೀಯರು 16,000 ಗೋಪಿಕಾ ಸ್ತ್ರೀಯರಿದ್ರಲ್ಲ, ಹೌದು ಅದ್ರಾಗ 100 ಗೋಪಿಕಾ ಸ್ತ್ರೀಯರ ಹೆಸರು ಹೇಳು ನಿನ್ನ ಕುಡಿ ಇತ್ತಂದ್ರ ಈ ಸಿದ್ದರಾಮನ ಇದು ಏನು ಲೋಣಿ ಗ್ರಾಮದಾಗ ಅದಲ್ಲ, ಹೌದು 5,000 ರೂಪಾಯಿ ಬಹುಮಾನ ಇಡಲಿಲ್ಲ ತಿಳ್ಕೊ. ನಾನೇ ಕಮಿಟಿ ಅವರಿಗೆ ಕರೆದು ಅವ್ರ ಕೈಯಾಗ ಕೊಡ್ತಾರ. ಹೌದೌದ್ರಿ 16,000 ಗೋಪಿಕಾ ಸ್ತ್ರೀಯರೊಳಗ ಹೌದು 100 ಮಂದಿ ಗೋಪಿಕಾ ಸ್ತ್ರೀಯರು ವೇದ ವ್ಯಾಸ ಪರಿಣತಿ ಇರಬೇಕು. ಪುರಾಣ ಹೌದೌದ್ರಲ್ಲ ಎಲ್ಲಿ ನಿಮ್ಮ ಅಪ್ಪ ಬರ್ದದು ನಮ್ಮ ಅಪ್ಪ ಬರ್ದದು ಈ ಪರಶು ಮಾಸ್ತರ್ ಬರ್ದದು ಇಲ್ಲ. ಹೌದೌದು ಗೌರ್ಮೆಂಟ್ ಸಿಕ್ಕ ಇರಬೇಕು, ವೇದ ವ್ಯಾಸ ಪರಿಣತಿ ಇರಬೇಕು. ಹೌದೌದ್ರಿ ಸುರೇಶ ಮಾಸ್ತರ್ ಇಲ್ಲಿ 5,000 ರೂಪಾಯಿ ಇಟ್ಟು ಹೋತಾ ನಿಂದು ಕುಡಿ ಇತ್ತ ತಿಳ್ಕೋ. ಹೌದೌದು ಹೇಳಿ ಹೋಗು. ಕಮಿಟಿ ಅವರಿಗೆ ಕೈ ಮುಗಿದು ಹೇಳ್ತಾ ಏನ್ ಹೇಳ್ತಾರಲ್ಲ ಈ ವಿಷಯ ಬಿಡುಗಡೆ ಆಗಬೇಕು. ಹೊತ್ತು ಮುಳಗಟ್ಟಿಗೆ ಏನ್ ನೋಡಿಲ್ಲ ಆಗೋದಿಲ್ಲ ಅಂತ ಹೇಳಿದೆ ತಿಳ್ಕೋ. ಹೌದೌದು ಪುರಾಣನ ತೋರಿಸಿ ಹೋಗ್ಲಿಲ್ಲ ತಿಳ್ಕೋ. ಹೌದ್ರಿ ಈ ಗುಡಿಯಾಗ ಕಸ ಹೊಡಿತಾರ ಅಂತ ಕೆಲಸ ಏನದ ನೋಡು. ಈ ಗುಡಿಯಾಗ ಕಸ ಹೊಡಿತಾರ ಹೌದೌದು ನಡೆಸಿದೇನು ಸುರೇಶ. ಏ ಅವ್ರು ನಿಮಗ ಗಂಟು ಬಿದ್ದಾರ ಮಾಸ್ತರ್. ಅವ ಗಣಪೇರ್ ಏನಂತಾನ ಪುರಾಣ ಓದ್ತಾವಂತ ಬಹಳ. ಹೌದೌದು ಏ ಮಾಸ್ತರ ಪುರಾಣ ಇದು ಎದಕ್ ಕೊಟ್ಟಾರ ಗೊತ್ತದಿಲ್ಲ. ಎದಕ್ ಕೊಟ್ಟಾರ? ಮಾನವ ಜನ್ಮ ಸಫಲ ಮಾಡ್ಕೊಳ್ಳೋ ಸಲುವಾಗಿ ಅದ. ನಾನು ಇದ್ರಾಗ ಏನೂ ಇಲ್ಲ. ಹೌದು ಈ ಮಾನವ ಜನ್ಮ ಸಫಲ ಮಾಡ್ಕೊರಪ್ಪ, ಇದು ಉದ್ಧಾರ ಆಗ್ತದ. ಎಷ್ಟೋ ಜನ್ಮಗಳ ತಿರುಗಿ ಬಂದದ ಇದು ಜನ್ಮ. ಹೌದೌದ್ರಿ ಅದಕ್ಕೆ ನೀ ಉದ್ಧಾರ ಆಗು. ಉದ್ಧಾರ ಆಗಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನ ಅಂತಃಕರಣ ಬೇಕು. ಹೌದೌದ್ರಿ ನೀ ಹಂಗೆ ಉದ್ಧಾರ ಆಗ್ತಾ ಅಂದ್ರೆ ನಡೆಯಲ್ಲ. ಹೌದೌದು ಅದಕ್ಕೆ ಏನಂತಾನ ಮಾಸ್ತರ, ಏನಂತಾರು ಯಾವ ಬೇವಿನ ಮರದೊಳಗೆ ಯಾರು ಇರ್ತಾರ? ಹೌದೌದ್ರಿ ಯಾಕಂದ್ರ ಬೇವಿನ ಮರದೊಳಗೆ ಪರಮಾತ್ಮ ವಾಸವಾಗಿ ಅಂತೇಳಿ ಹೇಳ್ತಾರ. ಏನ್ ಹೇಳ್ತಾರಲ್ಲ ಅದಕ್ಕೆ ಬೇವಿನ ಮರದೊಳಗೆ ವಾಸವಾಗೋಕ್ಕಿಂತ ಮೊದಲ ಹೌದೌದು ಆ ಬೇವಿನ ಮರ ಒಂದು ಹೆಣ್ಣ ಸ್ವರೂಪ ಇತ್ತು. ಹೌದೌದ್ರಿ ಪುರಾಣ ತೆಗೆದು ಓದಾಮಿದ್ದೀನಿ. ಅದಕ್ಕ ಬೇವಿನ ಮರ ಮೊದಲ ಹೆಣ್ಣ ಸ್ವರೂಪ ಇತ್ತು. ಹೌದು ಪರಮಾತ್ಮ ಅದರೊಳಗೆ ಮಿಲನವಾದ. ಹೌದೌದ್ರಿ ಆ ಬೇವಿನ ಎಲಿಗಳು ಏನದವಲ್ಲ ಹೌದು ಕರಗಸ್ಸಿನಂಗ ಅದು ಪರಮಾತ್ಮ ಇಂದ್ರಿಸ್ಕಲನಾಯ್ತು. ಹೌದಲ್ಲ ಪರಮಾತ್ಮನ ಇಂದ್ರಿಸ್ಕಲನಾಗನ ಬೇವಿನ ಮರ ಬೇವಿನ ತಪ್ಪಲು ಏನದವಲ್ಲ ತಂಗಿ ಎಲಿಗಳು ಹೌದೌದ್ರಿ ಕರಗಸ್ಸಿನಂಗದವ ನೋಡಿ ಈಗ ಹೋಗಿ ಅದ್ರ ಎಲಿ. ಹೌದೌದು ಅದಕ್ಕೆ ಬಹಳ ಮಾತಾಡುದಿಲ್ಲ ಮಾಸ್ತರ. ಯಾಕಂದ್ರೆ ಕಮಿಟಿ ಅವರಿಗೆ ವಾರ್ನಿಂಗ್ ಕೊಟ್ಟು ಹೋಗ್ಯಾರ ನಮಗ. ಹೌದೌದ್ರಿ ಏನೇನ ಕೇಳಿದ್ ನೋಡು ಒಂದು ಇದ್ರೊಳಗೆ ಬಿಡಲ್ಲ ನಾವು. ಹೌದೌದು ಯಾಕಂದ್ರೆ ಮಾತಾಡುವಂತ ಮಾತಿನಲ್ಲಿ ಬಹಳ ಸೌಮ್ಯ ಇರಬೇಕು ಗಣಪತಿ ಮಾಸ್ತರ. ಹೌದೌದು ನೀ ಏನು ದೊಡ್ಡ ವಿದ್ವಾಂಸ ಅಂತ ತಿಳ್ಕೊಂಡಿವಿ. ಹಂಗ ಹೌದೌದ್ರಿ ನಿಂದು ಕುಬಿ ಇತ್ತಂದ್ರ ತಿಳ್ಕೊ. ಹೌದು ಈಗ 4 ವೇದಗಳದಾವ. ಏನವಲ್ರಿ 4 ವೇದ. ಹೌದು 4 ವೇದಗಳು ಒಂದೊಂದು ಮುಖ ಹೆಸರೇನು? ಹೌದೌದ್ರಿ ಶರೀರ ಯಾವಾಗ್ಯಾದ ವೇದಗಳದು. ಹೌದೌದು ವೇದದ ಶರೀರ ಒಂದು ಕ್ವಾಣಿನ ಶರೀರ ಅದ. ಹೌದು ಬೇರೆ ಆಗ್ಯಾದ. ಸುರೇಶ ಮಾಸ್ತರ ಎಲ್ಲರೂ ಕೂಡ ಹುಡುಗಟ್ಟಿಗೆ ಮಾಡು. ಹುಡುಗಟ್ಟಿಗೆ
ಕಟ್ಟಿಗೆ ಮಾಡಬೇಡ. ಹೌದ್ ಹೌದ್ರಿ ನಾವು ಮೊದಲೇ ಕೆಳಕಲ್ಲ, ಕೆಳಕದ್ರೆ ತಿಳ್ಕೊತಾನ ಬಿಡಲ್ಲ. ಹೌದ್ ಹೌದು ನಿಂದ ಏನಾರ ಕುಬಿ ಇತ್ತ ತಿಳ್ಕೊ. ವೇದಗಳು ಯಾವ್ಯಾವ ಮುಖಗಳಾಗ್ಯಾವ, ಯಾರ್ಯಾರದಿಂದ ಏನೇನಾಗ್ಯದ ವೇದಗಳು. ಹೌದ್ ಹೌದು ಅದಕ್ಕೆ ಆ ಋಗ್ವೇದಕ್ಕೆ ಯಾವ ಮುಖ ಅದ, ದಂಡ ಯಾವ ಅದ, ಹೌದ್ ಹೌದ್ರಿ ಯಾವ ನಕ್ಷತ್ರದೊಳಗೆ ಹೊಳ್ಳಿಂದಿರ್ತದ ವೇದ. ಹೌದು ಯಾಕೋ ಸುರೇಶ್ ಮಾಸ್ತರ ನಾಟಕ ನಡೆಸಿದೇನು? ತಳಗ ಬಿಟ್ಟಾರ ಮಾಸ್ತರ್ 3 ಮಂದಿ. ಏನು ಕೇಳ್ತಾನ? ಮೊದಲ ನನ್ನ ತಂದೆ ಆದಿನಾರಾಯಣ ಇದ್ದ. ಹೌದ್ ಹೌದ್ರಿ ಆದಿನಾರಾಯಣ ಆಲದ ಎಲಿ ಮೇಲೆ ತಿರುಗುತ್ತಿದ. ಆಲದ ಎಲಿ ಆದಕ್ಕೆ ನನ್ನ ಆದಿಶಕ್ತಿ ಅದಾಳ. ಹೌದ್ ಹೌದು ನಿಮ್ಗೆ ಏನು ಕೇಳಿದೆವು ನಾವು? ಏನ್ರಿ ನನ್ನ ಪಾರ್ವತಾದೇವಿ ತಾಯಿ ತಂದಿ ಹಿಂಗದಾರ. ಹೌದು ರಾಜ ತಂದಿ ತಾಯಿ ಮೇನಾದೇವಿ ಗರ್ಭದಿಂದ ಉತ್ಪತ್ತಿ ಆದಕ್ಕೆ ಪಾರ್ವತಾದೇವಿ ಅಂತೇಳಿ ನಾವು ಹೇಳಿದೆವು. ಹೌದ್ ಹೌದ್ರಿ ಹಂಗಂದ್ರ ಮಾಸ್ತರ ಮತ್ಸ್ಯ ಅವತಾರಕ್ಕೆ ನಿನ್ನ ಶ್ರೀಕೃಷ್ಣ ಪರಮಾತ್ಮನ ತಾಯಿ ತಂದಿ ಕೊಟ್ಟಾರ. ಹೌದ್ರಲ್ಲ ಮತ್ಸ್ಯ ಅವತಾರಕ್ಕೆ ಕೃತಾಯುಗಕ್ಕೆ 17,28,000 ಆಯುಷ್ಯ. ಹೌದು ತಂದಿ ಉಶಂಕು ತಾಯಿ ಶಂಕಾವತಿ ಮಡದಿ ಪ್ರಭಾವಳಿ ಗುರು ಓಂಕಾರ. ಹಿಂಗ ನಿನ್ನ ಮತ್ಸ್ಯ ಅವತಾರದಲ್ಲಿ ತಾಯಿ ತಂದಿ ಕೊಟ್ಟರೆ ಯಾರು? ಶ್ರೀಕೃಷ್ಣ ಪರಮಾತ್ಮಂದು. ಹೌದ್ ಹೌದ್ರಿ ಹಂಗ ನಿನ್ನ ಪರಮಾತ್ಮ ಶಿವ, ಮಹಾದೇವ, ಶಂಕರ, ಗಿರಿಧರ ಹಿಂಗ ಅನೇಕ ನಾಮಗಳನ್ನ ಪಡೆದನಲ್ಲ. ಅಲ್ಲಿ ನಿನ್ನ ಪರಮಾತ್ಮನ ತಾಯಿ ತಂದಿ ಯಾರು ಕೇಳಿದೆವು ನಾವು? ಹೌದ್ ಹೌದ್ರಿ ಆದಿನಾರಾಯಣದ ಕೇಳಿಲ್ಲ ನಾವು. ಹೌದು ಆದಿನಾರಾಯಣ ಅಂತಂದ್ರ ಲಕ್ಷ್ಮಿಯ ಚಡಿಯಲ್ಲಿ ನಾರಾಯಣ ಹುಟ್ಟೆಲ್ಲ ತಿಳಿನ ಈಗ ಉಲ್ಲೇಖ ಕೊಡ್ತಾ ನಿನಗ. ಹೌದ್ ಹೌದ್ರಿ ಮತ್ ನೀ ಏನು ಉಲ್ಲೇಖ ಕೊಡವ? ಬದನೆಕಾಯಿ ನಿನ್ನ ಪರಮಾತ್ಮನ ತಾಯಿ ತಂದಿ ಹೆಸರುಗಳು ಹೌದ್ ಹೌದು ನೋಡು. 101 ಅವತಾರ ಕೊಟ್ಟಾನ. ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಓದು. ಹೌದು ಅದರೊಳಗೆ 101 ನಾಮಗಳನ್ನ ಪರಮಾತ್ಮನಿಗೆ. ಹೌದ್ ಹೌದ್ರಲ್ಲ ಅದಕ್ಕ ಪರಮಾತ್ಮನ ತಾಯಿ ತಂದಿ ಯಾರು? ಹೌದ್ ಹೌದು ಮತ್ ಇವನಿಗೆ ಪರಮಾತ್ಮ ಮೊದಲೇ ಗಂಡಸ್ತ ಇಲ್ಲ. ಯಾಕಂತ ಕೇಳವ? ಶಿವ ಮಹಾಪುರಾಣ 11ನೇ ಭಾಗದಲ್ಲಿ ಶಿವನು ಗಂಡುನೂ ಅಲ್ಲ, ಹೆಣ್ಣುನೂ ಅಲ್ಲ, ನಪಶಕನೂ ಅಲ್ಲ, ಪೂನಪಶಕನೂ ಅಲ್ಲ. ಹೌದ್ ಹೌದ್ರಿ ಪುರಾಣದೊಳಗೆ 11ನೇ ಭಾಗದೊಳಗೆ ಬರದಾರ. ಹೌದು ಮತ್ ಇವ ಹೇಳ್ತಾನ ನಾ ಗಂಡಸಿದ್ದ. ಹೌದು ದೇವ, ಹೇಳ್ಕೊಂಡು ಬರಾಕತ್ತಾರಲ್ಲ. ನಿನ್ನ ಪರಮಾತ್ಮ ಕರೆ ಕರೆ ಗಂಡಸಿದ್ರ. ಹೌದು ನಿನ್ನ ಪರಮಾತ್ಮನಿಗೆ ಕಾಮ ಚೈತನ್ಯ, ಕಾಮದ ಸುಟ್ಟ ಮೇಲೆ ಹೌದು ಕಾಮ ಚೈತನ್ಯ ಇದ್ದಿತ್ತಲ್ಲ. ಹೌದು ಆವಾಗ ತಿರುಗಾಡ್ತಿದ್ದ ನಿನ್ನ ಪರಮಾತ್ಮ. ಹೌದ್ ಹೌದ್ರಿ ನನ್ನ ಪಾರ್ವತಿ ಹತ್ರ ಮರೆ ಹೋದಾಗ ನನ್ನ ಪಾರ್ವತಿ ನಿನ್ನ ಪರಮಾತ್ಮನಿಗೆ ಕಾಮ ಕೊಟ್ಟಾಳ. ಹೌದು ಮತ್ತ ನೀ ಎಲ್ಲಾ ಸುರೇಶ ಇಂಥವೆಲ್ಲ ತಕೊಂಡ. ನಾ ಗಣಪತಿಗನಲ್ಲ, ನನಗೆ ಹೆಂಗ್ ಗಣಪತಿ ಅಂದ ನೋಡ ಹಂಗನಲ್ಲ. ಗಣಪನಂತಲೇ ಅವನಂತಲೇ ಏನೂ ಇಲ್ಲ, ಮಾಡಲ್ಲ. ಸುರೇಶ ಮಾಸ್ತರ್ ಖುಬಿ ಇತ್ತಂದ್ರ ಋಗ್ವೇದ, ಸಾಮವೇದ, ಅಥರ್ಣ ವೇದ, ಯಜುರ್ವೇದ 4 ವೇದಗಳದವ. ಒಂದೊಂದು ವೇದದ ಮುಖ ಏನಾಗ್ಯಾವ, ಹೌದ್ ಹೌದ್ರಿ ಯಾವ ಪ್ರಾಣಿಗಳದಾಗ್ಯದೋ, ಪಕ್ಷಿಗಳದಾಗ್ಯದೋ, ಥಂಡಿ ಯಾವದಾಗ್ಯದ. ಹೌದ್ ಹೌದ್ರಿ ಖುಬಿ ಇತ್ತಂದ್ರೆ ಇವತ್ತೇ ಹೇಳ್ಬೇಕು, ನಾಳೆಗಿಲ್ಲ. 5,000 ರೂಪಾಯಿ ಬಹುಮಾನ ಕೊಟ್ಟ ಕಮಿಟಿ ಅವ್ರಿಗೆ ಹೋಗ್ತಾನ. ಹೌದ್ ಹೌದು ನಡೆಸಿದೇನೋ ಸುರೇಶ? ಸರಿ ಮಾಸ ಮಾಸರ್ ನಮ್ಮ ಕವಿಗಳು ಏನ್ ಹೇಳ್ಯಾರ ಕಸಗಿ ಒಳಗ? ಏನ್ ಹೇಳ್ಯಾರಿ? ಬೆಳಗ ಕೇಳತೀನಿಂದ ನಿನಗ ಕೇಳು ಈ ಕೂಡಿದ ಮಂದ್ಯಾಗ. ಹೌದಲ್ಲ, ನಿನ್ನ ಹೆಂಡತಿ ನಿನಗ ಏನ ಆಗತ್ತಾಳ ತಿಳಿಯವಲ್ದ ನನಗ. ಹೌದೌದ್ರಿ, ನಿಮ್ಮ ಹೆಂಡತಿ ನಿನಗೆ ಏನಾಗತ್ತಾಳ ತಿಳಿಯವಲ್ದು ನಮಗ. ಹೌದ್ ಹೌದ್ರಿ ಹೌದ್ರಲ್ಲ, ಆಕಿ ಮೊದಲ ಹೆಂಡತಿನ ಇರ್ತಾಳ. ಮೊದಲು ನಿನಗೆ ಹೆಂಡತಿನೇ ಇರ್ತಾಳ. ಆದ್ರೂ ನಿನ್ನ ಹೆಂಡತಿ ನಿನಗೆ ಏನಾಕಳತ್ತ ಕವಿಗಳು ಕೇಳ್ತಾರ. ಹೌದ್ ಹೌದ್ರಿ ಹೌದಲ್ಲ, ಹೌದು ಮೊದಲ ನೀ ಮದ್ವಿ ಆಗುವಾಗ ಮನಿಮಗ ಅಂದ್ರ ಮದ್ವಿ ಹಂದರದಾಗ ಹೌದ್ ಹೌದು ಮಗ ಹೋಗಿ ಗಂಡ ಹೆಂಗ ಆಗಿ ಕುತ್ತಿ ಹಸಿಯ ಜಗಲಿಲ್ಲ ಅನ್ನೋದು ಕೇಳ್ತಾರ. ಹೌದ್ ಹೌದ್ರಲ್ಲ ಹೌದಲ್ಲ, ಹೌದು ಇವ್ರು ಪಕ್ಕ